ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಮತ್ತೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದಾರೆ. ಮುಂದಿನ ತಿಂಗಳು ಒಳ್ಳೆಯ ಮುಹೂರ್ತ ನೋಡಿ ಹೊಸ ಪಕ್ಷ ಶುರು ಮಾಡ್ತೀನಿ ಅನ್ನೋ ಅವರ ಮಾತು ಸಾದಾ ಹೇಳಿಕೆ ಅಲ್ಲ, ಮುಂದಿನ ರಾಜಕೀಯ ಲೆಕ್ಕಾಚಾರಕ್ಕೆ ಸಿಗ್ನಲ್ ಅಂತಲೇ ಹೇಳ್ಬೋದು. ಜೆಸಿಬಿ ಪಕ್ಷ ಅನ್ನೋ ಹೆಸರನ್ನೇ ಅವರು ಉಲ್ಲೇಖಿಸಿದ್ದು, ಇದು ನೇರವಾಗಿ ಜನರ ಗಮನ ಸೆಳೆಯೋ ಸ್ಟ್ರಾಟಜಿ ಅಂತಿದೆ. ಜೆಸಿಬಿ ಅಥವಾ ಬುಲ್ಡೋಸರ್ ಚಿಹ್ನೆ ಸಿಗುತ್ತದೆಯಾ ಅನ್ನೋದು ಚುನಾವಣಾ ಆಯೋಗದ ವಿಚಾರ ಅಂತ ಹೇಳಿದ್ರು. ಅವರ ಮಾತುಗಳಲ್ಲಿ ಸ್ಪಷ್ಟತೆ ಇದೆ. ಇದು ಸಣ್ಣ ಪ್ರಯೋಗ ಅಲ್ಲ, ದೊಡ್ಡ ರಾಜಕೀಯ ಹೆಜ್ಜೆ. ಯತ್ನಾಳ್ ಹೇಳೋದೇನೆಂದ್ರೆ, ಅವರು ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಮಟ್ಟಕ್ಕೆ ಹೋಗಿ ಹಿಂದುತ್ವ, ನಿರುದ್ಯೋಗ, ಅಭಿವೃದ್ಧಿ ಈ 3 ವಿಷಯಗಳ ಮೇಲೆ ಜನರ ಜೊತೆ ಮಾತಾಡ್ತಾರೆ. ಕೋಲಾರ ಜಿಲ್ಲೆಯ ವಿಘ್ನೇಶ್ವರ ದೇವಸ್ಥಾನದಿಂದ ಆರಂಭ ಮಾಡ್ತೀನಿ ಅನ್ನೋದು ಒಂದು ಸಾಂಕೇತಿಕ ಹೆಜ್ಜೆ. ಧಾರ್ಮಿಕ ಭಾವನೆಗೂ ಟಚ್ ಕೊಡೋ ಪ್ರಯತ್ನ. ನಿರುದ್ಯೋಗಿ ಯುವಕರು, ಹಿಂದೂಪರ ಸಂಘಟನೆಗಳು, ಅಭಿವೃದ್ಧಿ ವಿಚಾರದ ಜನ, ಈ 3 ವರ್ಗಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಿದೆ. ಅಂದ್ರೆ ಕೇವಲ ರಾಜಕೀಯ ಪಕ್ಷ ಅಲ್ಲ, ಒಂದು ಐಡಿಯಾಲಜಿಕಲ್ ಬೇಸ್ ಕಟ್ಟೋ ಯತ್ನವೂ ಇದ್ರಲ್ಲಿದೆ. ಇದ್ರ ಜೊತೆಗೆ ಅವರು ಕಾಂಗ್ರೆಸ್ ವಿರುದ್ಧ ಮಾಡಿರುವ ಟೀಕೆಗಳು ಕಠಿಣವೇ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಟೆಂಡರ್ ರಾಜಕೀಯ ನಡೆಯುತ್ತಿದೆ ಅಂತ ಆರೋಪ ಮಾಡಿದ್ದು, ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಅಂತಿಮ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದು, ಇದು ಸದ್ಯದ ಕಾಂಗ್ರೆಸ್ ಒಳಜಗಳವನ್ನ ಟಾರ್ಗೆಟ್ ಮಾಡದಂತೆ ಕಾಣುತ್ತದೆ. ಸಿದ್ದರಾಮಯ್ಯ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಅನ್ನೋ ಮಾತು ಕೂಡ ಕಾಂಗ್ರೆಸ್ ಆಡಳಿತದ ಮೇಲೆ ಜನರ ಅಸಮಾಧಾನವನ್ನ ಹಿಡಿಯಲು ಯತ್ನಿಸಿದಂತಿದೆ. ಮಹಿಳಾ ಮೀಸಲಾತಿ ವಿಷಯದಲ್ಲೂ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡಿ ನರೇಂದ್ರ ಮೋದಿಯವರನ್ನ ಮೆಚ್ಚಿಕೊಂಡಿರುವುದು ತಮ್ಮ ರಾಜಕೀಯ ನಿಲುವು ಯಾವ ದಿಕ್ಕಿನಲ್ಲಿ ಇದೆ ಅನ್ನೋದನ್ನ ಸೂಚಿಸುತ್ತದೆ. ಇಲ್ಲಿ ಮುಖ್ಯ ಪ್ರಶ್ನೆ ಏನಂದ್ರೆ, ಯತ್ನಾಳ್ ಮತ್ತೆ ಬಿಜೆಪಿಗೆ ಹೋಗ್ತಾರಾ? ಇದುವರೆಗೆ ಅವರ ಬಗ್ಗೆ ಆಗಾಗ ಮತ್ತೆ ಬಿಜೆಪಿ ಸೇರುತ್ತಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿದ್ದವು. ಅವರು ಅಧಿಕೃತವಾಗಿ ಬಿಜೆಪಿಯಿಂದ ದೂರ ಇದ್ದರೂ ಕಾಂಗ್ರೆಸ್ ವಿರುದ್ಧ ಮಾತನಾಡೋದಲ್ಲಿ ವಿರೋಧ ಪಕ್ಷದ ನಾಯಕನಂತೆ ಕೆಲಸ ಮಾಡ್ತಿದ್ದರು ಅನ್ನೋ ಅಭಿಪ್ರಾಯವೂ ಇತ್ತು. ಕಾಂಗ್ರೆಸ್ ವೈಫಲ್ಯಗಳನ್ನ ಎತ್ತಿ ತೋರಿಸುವಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಇದರಿಂದ ಬಿಜೆಪಿಯ ಹೈಕಮಾಂಡ್ ಮೆಚ್ಚುಗೆಯನ್ನೂ ಗಳಿಸಿದ್ದಾರೆ ಅನ್ನೋ ಮಾತುಗಳು ಹರಿದಾಡುತ್ತಿದ್ದವು. ಆದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಯತ್ನಾಳ್ ಅವರ ಮನಸ್ಸು ಬೇರೆ ದಿಕ್ಕಿಗೆ ಹೋಗ್ತಿದೆ ಅನ್ನೋದು ಗೋಚರವಾಗ್ತಿದೆ. ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಅವರು ತೋರಿಸ್ತಿರುವ ಉತ್ಸಾಹ, ರಾಜ್ಯಾದ್ಯಂತ ಪ್ರವಾಸದ ಯೋಜನೆ, ಆಲ್ ದೀಸ್ ಪಾಯಿಂಟ್ ಟು ಒನ್ ಥಿಂಗ್: ಅವರು ಕೇವಲ ಬಿಜೆಪಿ ಕಡೆ ಕಾಯ್ತಿಲ್ಲ, ತಮ್ಮದೇ ಸ್ಪೇಸ್ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಒಂದು ರಿಸ್ಕ್ ಕೂಡ, ಆದ್ರೆ ಅವರಿಗೆ ಇರುವ ಗ್ರೌಂಡ್ ಕನೆಕ್ಷನ್, ಅವರ ಸ್ಟ್ರೇಟ್ ಫಾರ್ವರ್ಡ್ ಇಮೇಜ್ ಇದಕ್ಕೆ ಬಲ ಕೊಡ್ಬೋದು. ಹೊಸ ಪಕ್ಷ ಬಂದ್ರೆ ಅದು ಯಾರಿಗೆ ತಲೆನೋವು? ಸ್ಪಷ್ಟವಾಗಿ ಹೇಳೋದಾದ್ರೆ 2 ದೊಡ್ಡ ಪಕ್ಷಗಳಿಗೆ. ಬಿಜೆಪಿ ಮತದಾರರಲ್ಲಿರುವ ಹಿಂದುತ್ವದ ಹಾರ್ಡ್ಕೋರ್ ಸೆಗ್ಮೆಂಟ್ ಅನ್ನು ಯತ್ನಾಳ್ ಸೆಳೆಯುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ ವಿರುದ್ಧದ ಅಸಮಾಧಾನ ಮತಗಳನ್ನು ತಮ್ಮ ಕಡೆ ತಿರುಗಿಸಬಹುದು. ಅಂದ್ರೆ ಅವರು 3ನೇ ಆಯ್ಕೆಯಾಗೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಇದು ಸುಲಭ ಅಲ್ಲ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟೋದು ದೊಡ್ಡ ಚಾಲೆಂಜ್. ಹಣ, ಸಂಘಟನೆ, ಲೀಡರ್ಶಿಪ್ ಎಲ್ಲವೂ ಅಗತ್ಯವಾಗಿ ಬೇಕು. ಆದ್ರೆ ಯತ್ನಾಳ್ ಒಂದ್ ವಿಷಯ ಕ್ಲಿಯರ್ ಮಾಡ್ತಿದ್ದಾರೆ: ಮೊದಲು ಜನರ ಅಭಿಪ್ರಾಯ ಕೇಳ್ತೀನಿ, ನಂತರ ತೀರ್ಮಾನ ಮಾಡ್ತೀನಿ ಅಂತ. ಇದವರಿಗೊಂದು ಸೆಫ್ ಪ್ಲೇ. ರಿಸ್ಕ್ ತೆಗೆದುಕೊಳ್ಳುವ ಮೊದಲು ಗ್ರೌಂಡ್ ಟೆಸ್ಟಿಂಗ್. ಒಟ್ಟಿನಲ್ಲಿ ನೋಡಿದ್ರೆ ಯತ್ನಾಳ್ ನಡೆ ಈಗ ಬಿಜೆಪಿಗೆ ಮರಳೋದುಗಿಂತ ಸ್ವಂತ ರಾಜಕೀಯ ಶಕ್ತಿ ಕಟ್ಟೋದು ಕಡೆ ಹೆಚ್ಚು ತೂಕ ಹಾಕ್ತಿದೆ. ಅವರು ಪಕ್ಷ ಸ್ಥಾಪನೆ ಮಾಡಿದ್ರೆ ಅದು ಸಣ್ಣ ಮಟ್ಟದ ಪ್ರಯೋಗ ಆಗದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಹೊಸ ತಲೆನೋವಾಗುವ ಸಾಧ್ಯತೆ ಇದೆ. ಮುಂದಿನ ಕೆಲವು ತಿಂಗಳುಗಳಲ್ಲಿ ಅವರು ತೆಗೆದುಕೊಳ್ಳುವ ನಿರ್ಧಾರ ಅದೇ ಅವರ ರಾಜಕೀಯ ಭವಿಷ್ಯ ಮಾತ್ರ ಅಲ್ಲ, ರಾಜ್ಯದ ರಾಜಕೀಯ ಸಮೀಕರಣವನ್ನು ಬದಲಾಯಿಸಬಹುದಾದ ಹೆಜ್ಜೆಯಾಗಿರುತ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.